अभी हम लोग बेंगलोर में एक जगह पे आए हैं। वहाँ पे एक लेडी है, उनका कंडीशन बहुत ख़राब है। उनका हाथ पैर काम नहीं करता। एक छोटा बच्चा था। जब उनकी शादी हुआ, उनके हस्बैंड का डेथ हो गया। उसके बाद वो बच्चा सास ससुराल वालों ने रख लिया। आज वो ये कंडीशन में रहता है। आपको दिखाता हूँ मैं। ये देखिए, ये है मैडम। आप बताइए कैसा क्या हुआ आपका? किसमें कन्नड़ा में बोल हिंदी सकते? हिंदी में बोलो, हिंदी में बोलो, कन्नड़ा में हिंदी बोलो। ठीक से नहीं आ रहा है। ಕನ್ನಡ में बोल दो, परवाह नहीं। ಹ್ಮ್. ಏನು ಥರ ಸ್ಟಾರ್ಟ್ ಆಗಿದೆ ಆಫ್ಟರ್ ಮ್ಯಾರೇಜ್? ಏನಾಗಿದೆ ನಿಮಗೆ? ಅಶೋಕ್ ನಗರಲ್ಲಿ ಇರೋದು ನಾನು. ಹ್ಞೂ. ಫ್ಯಾಮಿಲಿ ಬಂದ್ಬಿಟ್ಟು ದೊಡ್ಡ ಫ್ಯಾಮಿಲಿ ಅಂತ ನಿಮಗೆ ಹೇಳ್ಬಿಟ್ಟು ಮದುವೆಗೆ ಎಷ್ಟು ವರ್ಷ ಆಗಿದೆ? ಮದುವೆಗೆ ಮದುವೆ ಇವಾಗ ಇಲ್ಲ, ಅದು 30 ಇಯರ್ಸ್ ಆಗ್ತಾ ಇದೆ. ಮದುವೆ ಆಗಿ ಹೊರಗಡೆ ಬಂದುಬಿಟ್ಟೆ ನಾನು. ಅವರು RC ಅಂತ ಹೇಳ್ಬಿಟ್ಟು. ಸೊ ಆವಾಗಿಂದ ಸಡನ್ನಾಗಿ ಒಂದು 2-3 ಇಯರ್ಸಲ್ಲಿ ನಮ್ಮ ಹಸ್ಬೆಂಡು ಎಕ್ಸ್ಪೈರ್ಡ್ ಆದರು. ಅವನಿಗೆ ಒಂದು ಮಗ ಹುಟ್ಟು 1.5 ವಯಸ್ಸಲ್ಲಿ ನಮ್ಮ ಹಸ್ಬೆಂಡು ಸಡನ್ನಾಗಿ ಎಕ್ಸ್ಪೈರ್ಡ್ ಆದರು. ಎಷ್ಟು ಮಕ್ಕಳು ಇದೆ ನಿಮಗೆ? ಒಂದೇ ಮಗ ಅವ್ರಿಗೆ ಮಾತ್ರ. ಸಡನ್ನಾಗಿ ಅವ್ರೇನು ಹೇಳ್ಬಿಟ್ಟು, ಆ ಯಪ್ಪ ತೀರೋಗಿದ್ದು ಟೈಮ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು, ಮಗುನು ನೀನು ಬಿಟ್ಬಿಟ್ಟು ನೀನು ಸ್ವಲ್ಪ ದಿವಸ ಹೊರಗಡೆ ಇರು ಅಂತ ಹೇಳಿದ್ರು. ನಿಮಗೆ ಯಾರೂ ಸಪೋರ್ಟ್ ಮಾಡಿಲ್ವಾ? ಇಲ್ಲ ಸರ್, ಇಲ್ಲ. ಆ್ಯಕ್ಚುಲಿ ರಿಜಿಸ್ಟರೇ ಆಗಿದ್ದು ನಾವು ಆವಾಗ 18 ಇಯರ್ಸು ಅವರು ಎಕ್ಸ್ಪೈರ್ಡ್ ಆಗಿರುವಾಗ. ಅವ್ರ ಡ್ಯಾಡಿ ನಿಮ್ಮ ಮುಖ ತೋರಿಸಿ. ಅವ್ರ ಡ್ಯಾಡಿ ಇಲ್ಲಿ ಕಲ್ತು ನೋಡಿ. ಆದಮೇಲೆ ರಿಜಿಸ್ಟರ್ ಆಗಿದ್ದು. ಆ್ಯಕ್ಚುಲಿ ನೋಡಬೇಕಿದ್ರೆ ಸ್ಟೇಷನ್ಗೆ ಹೋಗಿದ್ರೆ ಏನಾದರೂ ಆಗ್ತಾ ಇದ್ದೇನೋ. ಸರಿ, ಆವಾಗ ಚಿಕ್ಕ ವಯಸ್ಸು, ಆವಾಗ ಭಯ ಬೇರೆ, ಇಲ್ಲಿ ಬೇರೆ ಬಡ ಕಾಂಡ, ಅಲ್ಲೂ ಅವರು ಸೇರಿಸಲಿಲ್ಲ. ಸೊ ನಮ್ಮ ಅಕ್ಕ ಏನು ಮಾಡಿದ್ಲು, ಹಾಸ್ಟೆಲಲ್ಲಿ ತಿಪ್ಸಂದ್ರ ಹಾಸ್ಟೆಲಲ್ಲಿ ಸೇರಿಸ್ಬಿಟ್ಲು. ಸ್ವಲ್ಪ ದಿವಸ ಹಾಸ್ಟೆಲಲ್ಲೇ ಇದ್ದೆ. ಆಮೇಲೆ ನಮ್ಮ ಅಕ್ಕ ನಮ್ಮ ಡ್ಯಾಡಿ ತುಂಬ ಗಲಾಟೆ ಮಾಡಿದ್ರು, ನನ್ನ ಮಗಳು ಯಾಕೆ ಹಾಸ್ಟೆಲಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು. ಅಲ್ಲಿ ಈಜಿಪುರ ಹಾಸ್ಟೆಲಲ್ಲಿ ಈಜಿಪುರಲ್ಲಿ ಮನೆ ತಗೊಂಡು ನನ್ನ ಡ್ಯಾಡಿ ಜೊತೆಯಲ್ಲಿದ್ದೆ. ಇದಾಗಿದ್ದು ಒಂದು 15 ಇಯರ್ಸ್ ಬ್ಯಾಕು. ಡ್ಯಾಡಿಗೆ ಸಡನ್ನಾಗಿ ಕ್ಯಾನ್ಸರ್ ಅಟ್ಯಾಕ್ ಆಯಿತು. ಮತ್ತು ಅಟ್ಯಾಕ್ ಆಗಿದ ತಕ್ಷಣ ಇವಾಗ ಡ್ಯಾಡಿ ಎಕ್ಸ್ಪೈರ್ಡ್ ಆದರೆ ಎಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಆವಾಗ ನಮ್ಮ ಕಸಿನ್ ಬ್ರದರ್ಸ್ ಎಲ್ಲ ನಮ್ಮ ಡ್ಯಾಡಿ ನನಗಿರೋದು ಒಂದೇ ಅಕ್ಕ. ನಿಮ್ಮ ಕೈ ತೋರಿಸಿ ನೋಡಿ, ಏನು ಥರ ಆಗಿದೆ ನೋಡಿ. ರೊಮ್ಯಾಟೈಡ್ ಆರ್ಥರೈಟಿಸ್ ಅಂತ ಹೇಳ್ಬಿಟ್ಟು ಈ ಥರ ಆಗಿದೆ ಕಾಲು. ನಿಮ್ಮ ಮಕ್ಕಳು? ಮಗ ಒಂದೇ ಮಗ. ಅವರು ಕಿತ್ಕೊಂಡ್ಬಿಟ್ರಲ್ಲ. 1.5 ಇಯರ್ ಆಯಿತು ಕಿತ್ಕೊಂಡು. ತಿರ್ಗಾ ಅವನು ನಾನು ನೋಡೋಕ್ಕೆ ಹೋಗಲಿಲ್ಲ. ಅವನೇ ಹುಡ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಹುಡ್ಕೊಂಡು 2 ಇಯರ್ಸ್ ಬ್ಯಾಕ್ ಬಂದ್ಬಿಟ್ಟು ನೋಡಿಬಿಟ್ಟು ಒಂದು ಹೆಲ್ಪ್ ಮಾಡ್ದ. ಸುಳ್ಳು ಹೇಳ್ಬಾರ್ದು, ನನಗೆ ಅಡ್ವಾನ್ಸ್ ಬೇಕಿತ್ತು, ನನಗೆ ಸ್ವಲ್ಪ ಕೊಡಪ್ಪ, ಇದು ಡ್ಯಾಡಿದು ಬರಬೇಕಿದೆ, ಅದು ಕೊಟ್ಬಿಡ್ತೀನಿ ನಾನು. ಯಾರು ಹೇಳಿದ್ರ? ನಿಮ್ಮ ಹುಡುಗನಿಗೆ ನಾನು ಹೇಳಿದೆ. ಸರಿ ಅಂತ ಹೇಳ್ಬಿಟ್ಟು 30,000 ಕೊಟ್ಟಿದ್ದಾನೆ. ಮತ್ತು 2 ಮಂತ್ಸ್ ರ್ಯಾಷನ್ ಇಸ್ಕೊಟ್ಟ. 3rd ಮಂತ್ ಏನಾಯ್ತು ಗೊತ್ತಿಲ್ಲ, ಬ್ಲಾಕ್ ಮಾಡಿಬಿಟ್ಟ ನಂಬರ್ ಬ್ಲಾಕ್ ಮಾಡಿಬಿಟ್ಟ. ಆಮೇಲೆ ಅವ್ನು ಹೇಳಿದ್ದೆ, ಹುಡುಗ ಬ್ಲಾಕ್ ಮಾಡಿದ್ರು ನಂಬರ್. ಅವ್ನು ನನ್ನ ನಂಬರ್ ಬ್ಲಾಕ್ ಮಾಡಿಬಿಟ್ಟ. ಸರಿ, ನಾನು ಬಿಟ್ಬಿಟ್ಟೆ. ಅದ್ರ ಮೊದಲು ಏನಾಯ್ತು ಅಂದರೆ, ನನ್ನ ಡ್ಯಾಡಿ ಎಕ್ಸ್ಪೈರ್ಡ್ ಆಗಿದ ತಕ್ಷಣ ನಮ್ಮ ಬ್ರದರ್ಸ್ ಎಲ್ಲ ಹಾಸ್ಪಿಟ್ಲಿಗೆ ಬಂದುಬಿಟ್ರು. ಬಾಡಿನ ತಗೊಂಡು ನಿನ್ನ ಮನೆಗೆ ಬಾ ಅಂತ ಹೇಳಿದ್ರು. ಅಷ್ಟು ವರ್ಷದಿಂದ ನನಗೆ ಯಾರೂ ಇದು ಮಾಡಿಲ್ಲ. ಬಾಡಿನ ತಗೊಂಡು ನಿನ್ನ ಮನೆಗೆ ಬರಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿಬಿಟ್ರು. ಸೊ ನಾನು ಬಾಡಿನ ತಗೊಂಡು ಮನೆಗೆ, ಅದೇ ನಮಗಿರೋ ಪ್ರಾಪರ್ಟಿ ಇರೋ ಜಾಗದಲ್ಲಿ ಹೋಗಿದ್ದೆ. ಮತ್ತು ನಮ್ಮದು ರೂಮಲ್ಲಿ ನೀನು ಇಲ್ಲೇ ಇದ್ಕೋ ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು ಆ ರೂಮಲ್ಲಿ ನನಗೆ ಇಳಿಸಿದ್ರು. ಆ ರೂಮು ಹೇಳ್ಬೇಕಂದ್ರೆ ಅದು ಜಮಾನ ಮನೆ. ಅದು ನನ್ನ ಅಣ್ಣವ್ರಿಗೆ ಹೇಳಿದೆ, ರೂಮಲ್ಲಿ ತುಂಬ ಸೋರುತ್ತೆ ಇದೆಲ್ಲ ಇದೆ ಅಂತ ಹೇಳಿದ್ರೆ, ಆವಾಗ ಅವ್ರು ಏನು ಗಮನ ಕೊಟ್ಟಿಲ್ಲ. ಬಾಡಿ ಎಲ್ಲ ಇದು ಮಾಡಿಬಿಟ್ಟು ಒಂದು 4-5 ಇಯರ್ಸು ಅಲ್ಲಿ ಇದ್ದೆ ನಾನು. ಮತ್ತು ಒಂದು ದಿವಸ ಮನೆ ಗೋಡೆ ಬಿದ್ದೋಯ್ತು ಪಕ್ಕದಲ್ಲಿ. ಗೋಡೆ ಬಿದ್ದೋಗಿದ್ರು. ನಾನು ಹೋಗಿ ಹೇಳ್ದೆ ಅಣ್ಣಗೆ, ಈ ಥರ ಗೋಡೆ ಬಿದ್ದೋಗಿದೆ, ಸ್ವಲ್ಪ ನೋಡಿ ಅಂದರೆ. ಆವಾಗಲೂ ಅವ್ರೇನು ಇದು ಮಾಡಿಲ್ಲ. ಗೋಡೆ ಎಲ್ಲ ಫುಲ್ಲು ವೆಟ್ಟಾಗೋದು, ಲೈಟು ಬಂದಿಲ್ಲ. ಅವಾಗ ಕರೆಂಟ್ ಇಲ್ದಿರೋ ಪರಿಸ್ಥಿತಿಗೆ ದಯವಿಟ್ಟು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ನನಗೆ ಗಂಡ ಬೇಕು ಅಂತ ಹೇಳ್ಬಿಟ್ಟು ನಾನು ಬಂದಿಲ್ಲ. ನನಗೆ
ಪರಿಸ್ಥಿತಿ ಆ ಥರ ಇತ್ತು. ಒಂದು ನನಗೆ ಹಾಸ್ಟೆಲ್ಗೆ ಸೇರಿಸೋರು ಯಾರಿಲ್ಲ, ನೋಡೋದಕ್ಕೂ ಯಾರಿಲ್ಲ. ನಮ್ಮ ಅಕ್ಕನೂ ಅವ್ರು ನಮ್ಮ ಅಣ್ಣ ಕಡೆಯೂ ಅವರು ಪರವಾಗಿದ್ದಾರೆ. ನಮ್ಮ ಡ್ಯಾಡಿ ಎಕ್ಸ್ಪೈರ್ಡ್ ಆಗಿಬಿಟ್ಲು. ನಮ್ಮ ಅಕ್ಕ ನನಗೆ ಏನು ಗಮನ ಕೊಟ್ಟಿಲ್ಲ. ಮತ್ತು ಏನು ಮಾಡಿದ್ರೆ ದೇವ್ರ ಪುಣ್ಯದಲ್ಲಿ ಎಲೆಕ್ಟ್ರಿಷಿಯನ್ ಬೇಕಾದರೆ ಆವಾಗ ನನ್ನ ಮದುವೆ ಮಾಡಿಕೊಂಡು ಆಯಿತು 11 ಇಯರ್ಸ್ ಆಗ್ತಾಯಿದೆ. ಇವರು ಅನ್ಫಾರ್ಚುನೇಟ್ ಅವ್ರ ಮನೆಗೆ ಬಂದರು. ಆ್ಯಕ್ಚುಲಿ ಇವ್ರು ನನಗೆ ಮೊದಲೇ ಅವ್ರು ಇಷ್ಟಪಟ್ಟಿದ್ದು, ಆವಾಗ ಸಿಗಲಿಲ್ಲ. ಅದು ದೇವರು ಹಣೆ ಬರ ಅಂತ ಹೇಳ್ತಾರಲ್ಲ, ದೇವರು ಯಾರೋ ಒಂದು ರೂಪದಲ್ಲಿ ಬಂದರು. ಇಲ್ಲಾಂದರೆ ಆ ಮನೆಯಲ್ಲೇ ಇದ್ದಿದ್ರೆ ಮೋಸ್ಟ್ಲಿ ಗೋಡೆ ಎಲ್ಲ ಅದೇನು ಹೇಳ್ತಾರೆ ಅದು ಸರ್ಕ್ಯೂಟ್ ಆಗಿ ಮೋಸ್ಟ್ಲಿ ಎಲ್ಲ ಹಂಗೆ ಹೋಗ್ಬಿಡ್ತಾ ಇದ್ನೋ ಆ ರೂಮ್ ಒಳಗಡೆನೆ ಅನಿಸುತ್ತೆ ಮೋಸ್ಟ್ಲಿ. ಸೊ ದೇವರು ಯಪ್ಪ ರೂಪದಲ್ಲಿ ಬಂದು ಫಸ್ಟ್ ಯಪ್ಪ ಬಂದು ನೋಡಿದ ತಕ್ಷಣ ಅವ್ರಿಗೆ ಶಾಕು. 20 years ಆಫ್ಟರ್ 20 years ಈಸ್ ಲುಕಿಂಗ್ ಮೀ. ಅವ್ರಿಗೆ ಹೆಂಗಿರುತ್ತೆ, ಹೋಗಿ ಚೆನ್ನಾಗಿ ಆಟ ಆಡ್ತಾರೆ ಹುಡುಗಿ, ಸ್ಕರ್ಟ್ ಹಾಕೊಂಡು ಆಟ ಆಡ್ತಾರೆ ಹುಡುಗಿ. ಒಂದು ಕಡೆ ಹಿಂಗೆ ಥರ ಕೂತಿದ್ದೆ. ಅವಾಗ ಬಂದಿದ ತಕ್ಷಣ ಎಲ್ಲ ವೈರೆಲ್ಲ ಇದು ಕಿತ್ತಾಕಿ ಅವರು ಕನೆಕ್ಷನ್ ಕೊಟ್ಟು ಆಮೇಲೆ ಅವರು ನೋಡಿಬಿಟ್ಟು ನನಗೆ ಸೊ ಅವ್ರ ಬಗ್ಗೆನೂ ಹೇಳ್ತಾ ಇದ್ದೀನಿ. ಅವರು ನನಗೆ ತುಂಬ ರಿಕ್ವೆಸ್ಟ್ ಮಾಡಿದ್ರು. ಮತ್ತು ನನಗೆ ಇದು ಮಾಡಿದ್ರು, ಭಯ ಹಾಕ್ಸಿದ್ರು. ನಾನು ನಿನಗೆ ಲೈಫ್ ಕೊಡ್ತೀನಿ, ನೀನು ಯಾಕೆ ಇದು ಮಾಡ್ತೀಯ, ನೀನು ಆ ಥರ ಇರೋದು ನನಗೆ ಇದು ಆಗಲ್ಲ, ನಾನು ಮದುವೆ ಮಾಡ್ಕೊಂಡಿಲ್ಲ, ನಾನು ಲೈಫ್ ಕೊಡ್ತೀನಿ ಅಂತ ಹೇಳಿದ್ರು. ನನ್ನ ಪರಿಸ್ಥಿತಿ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ದೆ ಅವ್ರಿಗೆ, ಬೇಡಪ್ಪ ನನ್ನ ಜೊತೇಲಿ ಬಂದರೆ ನೀನು ತುಂಬ ಕಷ್ಟ ಅನುಭವಿಸ್ಬೇಕು ಅಂತ. ಇಲ್ಲ ಏನೇ ಇರಲಿ ನೀನು ಬಾ ಅಂತ ಹೇಳ್ಬಿಟ್ಟು ಆಮೇಲೆ ಚರ್ಚ್ ಮುಖಾಂತರ ಕರ್ಕೊಂಡೋಗಿ ತೋರಿಸಿ ಅವರು ಹಿಂದೂನೇ. ಸೊ ಚರ್ಚ್ ಮುಖಾಂತರ ಅಂತ ಹೇಳಿದ್ದಕ್ಕೆ ಸ್ವಲ್ಪ ಏನೋ ಅವರು ಇದು ಮಾಡಿ ಇವಾಗ ಚರ್ಚ್ ಮುಖಾಂತರ ಮದುವೆ ಮಾಡಿಕೊಂಡ ಮೇಲೆ ಇವಾಗ ಅವರು ಒಂದು ಲೈಫ್ ಕೊಟ್ಟು ನಾನು ಹೊರಗಡೆ ಬಂದಮೇಲೆ ನಾನು ಜೀವಿಸ್ತಾ ಇದ್ದೀನಿ. ಇಲ್ಲ ಅಂದರೆ ಆ ರೂಮಲ್ಲೇ ನಾನು ಸತ್ತೋಗ್ತಾ ಇದ್ದೆ. ಸೊ ಇವಾಗ ನಾನು ಇದ್ದೀನಿ. ಆಮೇಲೆ ಎಲ್ಲ ಆದಮೇಲೆ ಆಫ್ಟರ್ ಮ್ಯಾರೇಜ್ ಒಂದು 3 years ಆದಮೇಲೆ ನಮ್ಮ ಅಕ್ಕ ಕೊಯಂಬತ್ತೂರಿಂದ ಫೋನ್ ಮಾಡಿದ್ಲು, ನಿಮ್ಮದು ಪಾರ್ಟಿಷನ್ ಅದು ಇದಾಗ್ತಾಯಿದೆ, ನಾನು ಕಟ್ಟೋಂಗಿಲ್ಲ, ನೀನು ಬರೋಂಗಿಲ್ಲ ಮನೆಗೆ, ನಾವಿಬ್ಬರು ಸೇರಿಕೊಂಡು ಅಣ್ಣವ್ರಿಗೆ, ಅವರೆಲ್ಲ ಕಸಿನ್ಸು, ಅಣ್ಣವ್ರಿಗೆ GPA ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಹೇಳ್ದೆ. ಎಲ್ಲ ಕೇಳ್ದ ಕರೆಕ್ಟಾಗಿ, ನೀನಾದರೂ ಬಂದೋಬಸ್ತ್ ಇದೆಯಾ, ನನಗೆ ನೋಡಿ ಈ ಥರ ಇದೆ, ನನಗೆ ಏನಿದೆಯೋ ಕರೆಕ್ಟಾಗಿ ಮಾತಾಡಿದೆಯಾ, ನಾನೆಲ್ಲ ಮಾತಾಡ್ತೀನಿ ಅಂತ ಅವಳು ಸ್ವಲ್ಪ ಗದರಿಸಿದ್ಲು. ಸರಿ ಏನೋ ದೇವ್ರೇ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ನಂದು ಪಟ್ಟಿಗೆ ಸಲ ಕೊಟ್ಬಿಟ್ಟು GPA ಸೈನ್ ಮಾಡಿದ್ರೆ ನಾನು ಆವಾಗಲೂ ಸ್ವಲ್ಪ ಕೈ ಆವಾಗಲೂ ಬೆಂಡಿತ್ತು. ನಾನು ಆವಾಗಲೂ ನನ್ನ ಅಣ್ಣ ಜೆರಾಕ್ಸ್ ಕೊಡಿ ಅಂತ ಹೇಳಿದ್ರೆ ಅವಾಗ ನಮ್ಮ ಅಣ್ಣ ಗದರಿಸಿ, ಯಾಕಂದ್ರೆ ನನಗೆ ನಂಬಿಕೆ ಅಲ್ವಾ, ನಂಬಿಕೆ ಅಲ್ಲದೆ ಎದ್ದೋಗು ಅಂದರು. ಸರಿ ಏನು ಮಾಡೋದು ಪರಿಸ್ಥಿತಿ, ಏನೋ ಒಂದು ಬಂದರೆ ಮನೆ ಲೀಸ್ಗೆ ಹಾಕ್ಕೊಂಡ್ರೆ ಆಗುತ್ತಂದ್ರೆ ಆವಾಗ ಅವರು ಸೆಕ್ಯೂರಿಟಿ ಕೆಲಸ ಮಾಡ್ತಾಯಿದ್ರು. ಲೈಸೆನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು GPA ಕೊಟ್ಬಿಟ್ಟು ಬಂದುಬಿಟ್ಟೆ. 1 ತಿಂಗಳಾದಮೇಲೆ ನಾನು ಹೋಗ್ಬಿಟ್ಟು 5 ಜನ ಸೇರಿ 5 ಜನಕ್ಕೆ ನಾನು GPA ಕೊಟ್ಟಿದ್ದು, ಎಲ್ಲ ಕಸಿನ್ ಬ್ರದರ್ಸು. ಕೊಟ್ಟಿದ್ಮೇಲೆ ಅವರು ಹೋಗಿ ಕೇಳಿದೆ ಅವ್ರ ಹತ್ರ, ನೋಡಿ ಈ ಥರ ಇದೆ, ಹೆಂಗೆ ಇದು ಅಣ್ಣ, ನನಗೆ 5 ಜನ ಸೇರಿ ಒಂದು 10,000 50,000 10,000 ಹಾಕಿ ಕೊಟ್ಟರೆ ನಾನು ಆ ಮನೆಗೆ ಕಾಲ್ ಮಾಡ್ತೀನಿ, ಆ ಮನೆ ತುಂಬ ಸೋರುತ್ತೆ, ಇರುವೆ ಎಲ್ಲ ಬೀರುತ್ತೆ, ಶೀಟ್ ಮನೆ ಅಂತ ಹೇಳೋದು. ಏನು ಕೊಡೋದು, ಏನು ಬೇಡ ನಿನಗೆ, ನಿಮ್ಮ ಅಪ್ಪಂದ ನಿಮ್ಮ ಅತ್ತೆದ ಏನು ಕೊಡೋದಿಲ್ಲ, ಅದು ಇನ್ನೂ ಆಗುತ್ತೆ, ಪೇಪರ್ಸ್ ಎಲ್ಲ ರೆಡಿ ಮಾಡಬೇಕು ಅಂತ ಹೇಳ್ಬಿಟ್ರು. ನಾನು ಸರಿ ಅಂತ ಹೇಳ್ಬಿಟ್ಟು ಇನ್ನೊಂದು ಕಸನ್ನು ಅವರು GPA ಕೊಟ್ಟಿದ್ದಾರೆ, ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡಿ GPA ಓದಿ ನೋಡಿದ್ರೆ ಅದರಲ್ಲಿ 430, ನನಗೆ ನಮ್ಮ ಅಕ್ಕಗೆ 230 ಅಂತ ಹೇಳ್ಬಿಟ್ಟು ಎಲ್ಲ ಲೆಕ್ಕಾಚಾರ ಮಾಡಿ 3,000 ಪರ್ ಸ್ಕ್ವೇರ್ 3,000 ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಹತ್ರ ಮಾತಾಡಿನೇ ಅವರು GPA ತಗೊಂಡಿದ್ದಾರೆ. ನನ್ನ ಹತ್ರ ಏನು ಹೇಳೋದು, ಏನು ಮಾಡಿಲ್ಲ, ಡಾಕ್ಯುಮೆಂಟ್ಸ್ ತೆಗಬೇಕು, ಅದೆಲ್ಲ ಇದು ಆಮೇಲೆ ಎಲ್ಲ ಎಷ್ಟು ಪಾಲು ನಿಮಗೆ ಕೊಡೋದು ಅಂತ ಹೇಳ್ತೀನಿ. ಅದು ಗೊತ್ತಾದ ಮೇಲೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಇಮಿಡಿಯೇಟಾಗಿ ನಾನು ತಿರ್ಗಾ BBMPಗೆ ಹೋಗಿ ಅಲ್ಲಿ ರಿಕ್ವೆಸ್ಟ್ ಮಾಡಿದ ತಕ್ಷಣ ಅವರು ಸರಿಯಮ್ಮ ನೀನು ಸ್ಟೇ ಹಾಕು ಅಂತ ಹೇಳ್ಬಿಟ್ಟು ಒಂದು ಸ್ಟೇ 2020 ಸ್ಟೇ ಆಗಿದೆ. ಈಗೇನು ಒಂದು 2 years ನೋಡಿದ್ರು. ಇದ್ದಾರೆ ನಮ್ಮ ಕಸಿನ್ಸು ಇದ್ದಾರೆ, ಬೇರೆ ಇನ್ನೂ ಸ್ವಲ್ಪ ಮಿಕ್ಕಿದ್ದೆಲ್ಲ ಡೆಮಾಲಿಷ್ ಮಾಡಿದ್ದಾರೆ. ಇನ್ನೂ ಒಂದು 2 ಕಸಿನ್ ಬ್ರದರ್ಸ್ ಇದ್ದಾರೆ. ರೆಡಿ ಮಾಡಿದ್ರ ಪ್ರಾಪರ್ಟಿ ಏನು ಮನೆ ರೆಡಿ ಮಾಡಿದ್ರ ಅಲ್ಲಿ? ಇಲ್ಲ, ಅದು ಜಮಾನ ಮನೆ, ಅದು ಒನ್ಸ್ ಫಾರ್ ಆಲ್ ಡೆಮಾಲಿಷ್ ಮಾಡಿ ಅವರು ಇದು ಮಾಡಬೇಕು. ಸೊ ಅದಕ್ಕೆ ಇವಾಗ ನಾನು ಸ್ಟೇ ಆಗಿಬಿಟ್ಟಿದ್ದೀನಿ. ಸೊ 23 ಸಡನ್ ಆಗಿ ನಮ್ಮ ಬ್ರದರ್ಸ್ ಎಲ್ಲ ಬಂದರು ಮನೆಗೆ. ನನಗೆ ಶಾಕು,
ಏನು ಯಾಕೆ ಬಂದ ಇಲ್ಲ? ಏನು ಅಂತ ನೋಡಿದ್ರೆ ನೋಡಿ ನಿನಗೆ ದುಡ್ಡು ಎಷ್ಟು ಬೇಕು ಅಂತ ನಾನಂದ್ರೆ 50,000 ಸಡನ್ಲಿ ಕೊಟ್ಟಿಲ್ಲ. ಪ್ಲಾನಿಂಗ್ ಮಾಡಿ ಬಂದಂತು. ಸಡನ್ನಾಗಿ ಬಂದರು ಬ್ರದರ್ಸು, ಕೊಡಕೂಡದ ಫ್ಯಾನ್ ಕೊಡಕೂಡದ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನೋಡಿ, ಇಲ್ಲ ಮೇಡಮ್ ಅಂದ್ಬಿಟ್ಟು ಪರವಾಗಿಲ್ಲ ಅಂದ್ಬಿಟ್ಟು ತರೋದು ಕೊಡು, ಸದ್ದ ಬರೋದು ಜಾಸ್ತಿ ಸ್ವಲ್ಪ. ಇವಾಗ ಯಾರು ಟೇಕ್ ಕೇರ್ ಮಾಡ್ತೀನಿ ನೀವು? ಇವಾಗ ನಮ್ಮ ಅದೇ ಎರಡನೇ ಹಸ್ಬೆಂಡ್ ಮದುವೆ ಮಾಡ್ಕೊಂಡು ಭಾಸ್ಕರ್ ಸರಿ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಬಂದ್ಬಿಟ್ಟು ಒಂದು 100 ರೂಪಾಯಿ ಬೆಡ್ ಮೇಲೆ ಇಟ್ಬಿಟ್ಟು, ನೋಡು ನಾಳೆ BBM ಬಂದುಬಿಡು, ನಿಮಗೆ ಒಂದು 3 ಲಕ್ಷ ನಾವು ಕೊಡ್ತೀವಿ, 5 ಲಕ್ಷ ಕೊಡೋಕ್ಕಾಗಲ್ಲ, ಒಂದು 3 ಲಕ್ಷ ಕೊಡ್ತೀವಿ ಸದ್ಯಕ್ಕೆ ತಗೋ ಏನು. ನಾನಂದರೆ ಆವಾಗಲೂ ಕೇಳಿದೆ, ಅಣ್ಣ ಎಷ್ಟು ಸ್ಕ್ವೇರ್ ಹಾಕಿದ್ದೀರಾ ಏನು, ಅದೆಲ್ಲ ನೀನು ಬೇಡ, ನೀನು ಮುಚ್ಕೊಂಡು ಅದೇ ನಮ್ಮನ್ನ ಇದ್ದರೇ ಹೇಳು, ಬಾಯಿ ಮುಚ್ಕೊಂಡು ನೀನು ಬಂದು ಹಾಕಿದ್ರೆ ನಿಮಗೆ ಏನೋ ಸಿಗುತ್ತೆ, ಇಲ್ಲ ಅಂದರೆ ಸಿಗೋಲ್ಲ, ಅದು ಹಂಗೆ ಬಿದ್ದಿರಲಿ ಅಂತೇಳಿ. ಸರಿ ಏನು ಮಾಡೋದು ಅಂತ ಹೇಳ್ಬಿಟ್ಟು, ಅಣ್ಣ 3 ಲಕ್ಷನ 3 ಲಕ್ಷ ಬೇಗ ನಾವು ಖಾತೆ ಎಲ್ಲ ರೆಡಿ ಮಾಡಿ, ಈಗ ನೀನು ಆಗಿ ಸ್ಟೇ ಆಗಿಬಿಟ್ಟಿದ್ಯಾ, ನಾವು ಹೆಂಗೆ ಮಾಡೋದು? ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು BBMಗೆ ಹೋದೆ. ಹೋಗ್ಬಿಟ್ಟ ತಕ್ಷಣ ಫಸ್ಟ್ ಡೇ ಹಸ್ಬೆಂಡ್ ಬಂದರು, ರಜಾ ಹಾಕ್ಬಿಟ್ಟು ಬಂದರು ಸೆಕ್ಯೂರಿಟಿ. ಸೆಕೆಂಡ್ ಅದು ರೆವಿನ್ಯೂ ಇನ್ಸ್ಪೆಕ್ಟರ್ ಬಂದಿಲ್ಲ. ಸೆಕೆಂಡ್ ಡೇ ಇವರು ಬರೋಕ್ಕಾಗಲಿಲ್ಲ, ನನ್ನ ಫ್ರೆಂಡ್ ಕರ್ಕೊಂಡು ನಾನು ಹೋಗ್ಬಿಟ್ಟೆ. ನಮ್ಮಣ್ಣ ನೋಡಿ, ಅಣ್ಣನೇ ನಮ್ಮಣ್ಣ ಅಂತಾನೆ ಬರೋದು, ದೊಡ್ಡಪ್ಪ ಮಕ್ಕಳು ಅಂತ ಬರಲ್ಲ. ಬಂದ್ಬಿಟ್ಟು ಎಲ್ಲ ನೋಡಿ ಹಿಂಗೆ ದೂರದಿಂದ ನನಗೆ ನೋಡಿದ್ರೆ BBM ಆಫೀಸಲ್ಲಿ ಕೂತಿದ್ದೀನಿ, ಬೆಳಗ್ಗೆ 10 ಹೋಗ್ಬಿಟ್ಟೆ. ನಾನು ನೋಡ್ಬಿಟ್ಟು ಯಾರು ಹತ್ರ ಬಂದಿರೋ ಹತ್ರ ಅದೆಲ್ಲ ಕೆಳಗಡೆ ಹೋಗ್ಬಿಟ್ರು. ನಮ್ಮ ಒಂದು ಕಸಿನ್ ಫೋನ್ ಮಾಡಿದೆ, ಕಸಿನ್ ಬ್ರದರ್ ಮಗನಿಗೆ, ಅಣ್ಣನ ಮಗನಿಗೆ ಫೋನ್ ಮಾಡಿ, ಯಾಕೋ ಏನು ಎಲ್ಲ ಹೋಗ್ಬಿಟ್ರಿ. ಇಲ್ಲ ಅತ್ತೆ, ಒಂದು ಡಾಕ್ಯುಮೆಂಟ್ ರೆಡಿ ಮಾಡಿ, ಯಾಕೋ ನಿನ್ನೆ ಬರ್ತೀನಿ ಅಂತ ಗೊತ್ತಾನೆ, ನಾನು ತುಂಬ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ವೋ, ಬೇಗ ಬಂದರು, ಆಯ್ತು ನಾವು ಬಂದುಬಿಡ್ತೀವಿ ಅಂತ ಹೇಳ್ಬಿಟ್ಟು 10:30 ಹೋಗಿದ್ದು 3:30 ಬರ್ತಾ ಇದ್ದಾರೆ ಮೇಲೆ BBM. ಅಷ್ಟು ತನಕ ನಾನು ಜೀವ ಹೋಗ್ತಾ ಇದ್ದೆ, ನೀರು ಇಲ್ಲ ಕುಡಿಯೋಕ್ಕೆ, ಊಟ ಇಲ್ಲ ಏನಿಲ್ಲ. ಆದರೂ BBM ಒಳಗಡೆ ಅವರೆಲ್ಲ ಲೇಡೀಸ್ ಕರೀತಾ ಇದ್ದಾರೆ, ರೆವಿನ್ಯೂ ಇನ್ಸ್ಪೆಕ್ಟರ್ ಕರೀತಾ ಇದ್ದಾರೆ, ಸ್ವಲ್ಪ ಊಟ ಮಾಡೋಣ. ಇಲ್ಲ ಸರ್, ನನಗೆ ಏನೋ ಭಯ ಆಗ್ತಾಯಿದೆ, ಒಂಥರ ಗಾಬರಿ ಆಗ್ತಾಯಿದೆ. ಇದು ನೋಡ್ತಾ ಇರೋದು ಗಂಡಸರು ಇರ್ಬೋದು, ಹೆಂಗಸರು ಇರ್ಬೋದು, ನಾಟ್ ಇವನ್ ವಾಶ್ರೂಮ್ಗೆ ಹೋಗೋದಕ್ಕೆ ನನಗೆ ಆಗಲ್ಲ, ಯಾಕಂದರೆ ಒಬ್ಬರು ಎಬ್ಬರಿಸ್ಬೇಕು. ಹಂಗೆ ನಾನು ಕೂತಿದ್ದೀನಿ, ಹೊಟ್ಟೆ ಹಸಿವು, ವಾಶ್ರೂಮ್ ಹೋಗಬೇಕು. ಇವ್ರು ಬಂದರೆ ಸಾಕು ಅಲ್ಲಿಂದ ಬಂದುಬಿಡೋದಾ ಅಂತ ಹೇಳ್ಬಿಟ್ಟು, ಇವಾಗ ತಿಂದರೆ ಹೋಗಬೇಕು. ಸರಿ ಅಂತ ಹೇಳ್ಬಿಟ್ಟು ಬರಲಿ ಅಂತ ಬಂದಿದ ತಕ್ಷಣ ಇನ್ನೂ 1 ಅವರ್ ಇದೆ ಅದು ಕ್ಲೋಸ್ ಮಾಡೋದಕ್ಕೆ. ಬಂದ ತಕ್ಷಣ ಡಾಕ್ಯುಮೆಂಟ್ಸ್ ಇಷ್ಟು ತಗೊಂಬಂದು ನಾನು, ಅಣ್ಣ ಸ್ವಲ್ಪ ಏನು ನನ್ನ ಫ್ರೆಂಡ್ಗೆ ಸ್ವಲ್ಪ ಅದೆಲ್ಲ ಇದು ಏನು ಹಿಡಿಯೋದೇನಿಲ್ಲ, ಏನು ಬೇಕಾಗಿಲ್ಲ, ಎಲ್ಲ ಏನು ನಿಮ್ಗೇನು ಏಮಾರಿಸೋದಿಲ್ಲ ನಾವು ಅಂತ ಹೇಳ್ಬಿಟ್ಟು 3 ಲ್ಯಾಕ್ಸ್ ಡಾಕ್ಯುಮೆಂಟ್ಸ್ ಇದೆ, 3 ಲ್ಯಾಕ್ಸ್ ಇಷ್ಟೇ ಸಾಕು ಅಂತ ಹೇಳ್ಬಿಟ್ಟು ನನ್ನ ಹತ್ರ ಸೈನ್ ತಗೊಂಡ್ಬಿಟ್ಟಿದ್ದಾರೆ. ನಾನು ನನಗೆ ದಿಸ್ ಇಸ್ ದ ಕಂಡೀಷನ್ ಆ್ಯಂಡ್ ವಿಲ್ ಸಿ ವಾಟ್ ವಿ ಕ್ಯಾನ್ ಡೂ ಫಾರ್ ದಿಸ್ ಲೇಡಿ. ಶಿ ಈಸ್ ಸಫರಿಂಗ್ ಅ ಲಾಟ್. The family is not supporting, and they have taken their kid when the kid was 3 months old and his husband died. अभी कंडीशन ये है कि लेडीज़ के पास कोई किसी तरीके का सपोर्ट नहीं है. अब देखते हैं क्या कर सकते हैं हम इनके लिए. इनका कुछ प्रॉपर्टी वगैरह है, उस पर भी कोई और कब्ज़ा करके और इनको परेशान कर रहे हैं. बट बेंगलोर का सिस्टम अच्छा है, सपोर्ट करते हैं, पुलिस भी सपोर्ट करती है और गवर्नमेंट एम्प्लॉयज़ भी सपोर्ट करते हैं. ये एक अच्छी चीज़ है. बट शी इज़ सफरिंग अ लॉट रियली. देखते हैं हम लोग क्या कर सकते हैं इनके लिए. थैंक यू. अगले उसमें हम बताते हैं आगे. अभी इनका कुछ केस वगैरह है, अभी इनको परेशान कर रहे हैं और इनके भाई लोग इसके लड़के को लेके आके अब इसको परेशान कर रहे हैं.